ನಮಸ್ಕಾರ ನಮ್ಮ ಕರ್ನಾಟಕ ಸೋಲ್ಜರ್ಸ್ಗಳಿಗೆ ಇವತ್ತೊಂದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ತಿಳ್ಕೊಳಕತ್ತೀವಿ. ನಮ್ಮ ತಂಗಿ ಮತ್ತು ನಮ್ಮ ತಮ್ಮಗಳು ಫಸ್ಟ್ ಟೈಮ್ ಇಂಡಿಯನ್ ಆರ್ಮಿ ಹೋಗ್ಬೇಕು, ದೇಶ ಸೇವೆ ಮಾಡಬೇಕು, ನಮ್ಮ ಮನೆ ಪರಿಸ್ಥಿತಿ ಬದಲಾಯಿಸ್ಬೇಕು ಅಂತ ಏನು ಆಸೆ ಇಟ್ಕೊಂಡಿರ್ತಾರಲ್ಲ, ಆ ಆಸೆ ಯಾವ ಥರ ಪೂರೈಸಬೇಕು. ಯಾಕಂತಂದ್ರೆ ಇಂಡಿಯನ್ ಆರ್ಮಿ ಹೋಗ್ಬೇಕಂತ ಆಸೆ ಇರ್ತೈತೆ, ಆದರೆ ಯಾವ್ಯಾವ ಎಕ್ಸಾಮ್ಗಳು ಇರ್ತಾವು, ಎಲ್ಲೆಲ್ಲಿ ನಾವು ಕ್ವಾಲಿಫೈ ಮಾಡ್ಬೇಕಾಗ್ತೈತಿ, ಯಾವ ಥರ ಸ್ಟೆಪ್ ಇರ್ತಾವು, ಮತ್ತು ಎಷ್ಟೆಷ್ಟು ನಾವು ಇಂಡಿಯನ್ ಆರ್ಮಿ ಹೋಗಕ್ಕೆ ಆಪರ್ಚುನಿಟಿಗಳು ಅದಾವಲ್ಲ ನಮ್ಮ ತಮ್ಮ ತಂಗಿಗಳಿಗೆ ಗೊತ್ತಿರಂಗಿಲ್ಲ. ಮತ್ತು ನಮ್ಮ ಮನೆಯವ್ರು ಅಂತಿರ್ತಾರೆ, ತಮ್ಮ ಇಂಡಿಯನ್ ಆರ್ಮಿ ಹೋಗು, ದೇಶ ಸೇವೆ ಮಾಡು, ಆದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಯಾವ್ಯಾವ ಎಕ್ಸಾಮ್ ಬರಿಬೇಕು, ಯಾವ್ಯಾವ ಎಕ್ಸಾಮ್ ಬರೆದ್ರೆ ನಮ್ಗೆ ಹೆಲ್ಪ್ ಆಗ್ತಾವು, ಮತ್ತು ಯಾವ್ಯಾವ ಎಕ್ಸಾಮ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರ್ತೈತಿ, ಪರ್ಮನೆಂಟ್ ಐತೋ, ಅಗ್ನಿವೀರ್ ಐತೋ, ಕಾಂಟ್ರಾಕ್ಟ್ ಮೇಲೆ ಐತೋ, ಟೆಂಪ್ರರಿ ಐತೋ, ಅಥವಾ ಒಂದೊಂದು ಫೇಕ್ ನೋಟಿಫಿಕೇಶನ್ ಬರ್ತಾವು. ನಾವು ಗುರಿ ಗೋಲ ಫೋಕಸ್ ಮಾಡ್ಬೇಕಾದ್ರೆ ನಡು ಅಡೆತಡೆಗಳು ಭಾಳ ಬರ್ತಾವಿಲ್ಲ. ಅದೇ ಥರ ನೋಟಿಫಿಕೇಶನ್ಗಳು ಬರ್ತಾವೆ, ಸ್ವಲ್ಪ ಫೇಕ್ ಇರ್ತಾವೆ, ಸ್ವಲ್ಪ ಏನಿರ್ತಾವೆ ಕಾಂಟ್ರಾಕ್ಚುವಲ್ ಬೇಸಿಸ್ ಮೇಲೆ ಇರ್ತಾವೆ, ನಮಗೆ ಗೊತ್ತಾಗ್ತಿರಂಗಿಲ್ಲ. ಅದಕ್ಕೆ ಈ ಒಂದು ಸಿಂಗಲ್ ವಿಡಿಯೋದಾಗ ನಾನು ನಿಮ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ನಮ್ಮ ತಂಗಿ ತಮ್ಮಗಳು ಯಾವ ಥರ ಇಂಡಿಯನ್ ಆರ್ಮಿ ಹೋಗಬೇಕು, ಯೂನಿಫಾರ್ಮ್ ಹಾಕೊಳ್ಬೇಕು, ದೇಶ ಸೇವೆ ಮಾಡಬೇಕು, ಅದ್ರ ಜೊತೆ ನಮ್ಮ ಮನೆ ಪರಿಸ್ಥಿತಿ ಬದಲಾಯಿಸ್ಬೇಕಂತ ಈ ವಿಡಿಯೋದಾಗ ನಾನು ನಿಮ್ಗೆ ಹೇಳಕತ್ತೀನಿ. ನಮ್ಮ ತಂಗಿ ತಮ್ಮ ಮತ್ತು ಎಲ್ಲ ಡಿಫೆನ್ಸ್ ಆಸ್ಪಿರೆಂಟ್ಗೆ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಮನೆಯವ್ರಿಗೆ, ಅಣ್ಣ ತಮ್ಮಗಳಿಗೆ ಎಲ್ಲರಿಗೆ ಶೇರ್ ಮಾಡ್ರಿ. ಯಾಕಂತಂದ್ರೆ ತಂದೆ ತಾಯಿಗೆ ಗೊತ್ತಾಗಬೇಕು ನನ್ನ ಮಗ ಏನು ಓದಾಕತ್ತಾನು, ಯಾವ್ದು ಓದಾಕತ್ತಾನು, ಏನು ಓದ್ರೆ ಆ ಮುಂದೆ ಅವನ ಫ್ಯೂಚರ್ ಸೆಕ್ಯೂರ್ ಮಾಡ್ಕೋಬಹುದು, ದೇಶ ಸೇವೆ ಮಾಡ್ಬೋದು, ಮನೆ ಪರಿಸ್ಥಿತಿನೂ ಬದಲಾಯಿಸ್ಬೋದು ಅಂತ. ಬರ್ರಿ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋನು ಯಾವ ಥರ ನಾವು ಯೂನಿಫಾರ್ಮ್ ಹಾಕೊಳ್ಬೋದು, ದೇಶ ಸೇವೆ ಮಾಡ್ಬೋದು ಅಂತ. ಬರ್ರಿ ಫಸ್ಟ್ ಇಂಡಿಯನ್ ಆರ್ಮಿ ಐತಿ, ಇಂಡಿಯನ್ ನೇವಿ ಐತಿ, ಇಂಡಿಯನ್ ಏರ್ಫೋರ್ಸ್ ಐತಿ, ಮತ್ತು ಲಾಸ್ಟಿಗೆ CAPF ಅಂತ ಬರುತ್ತೆ. ಏನು ನಾವು ಪ್ಯಾರಾಮಿಲಿಟರಿ ಅಂತ ಕರಿತೀವಿ. CAPFನಾಗ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ದಾಗ BSF, CRPF, ಅಸ್ಸಾಂ ರೈಫಲ್, ITBP, CISF ಏನು ಬರ್ತಾವಲ್ಲ ಅವೆಲ್ಲ CAPFನಾಗ ಬರ್ತಾವೆ. ಇದ್ರಾಗ SSC GD ಎಕ್ಸಾಮ್ ಬರಿಬೇಕಾಗ್ತೈತಿ. ನಾನು ಹಿಂಗೆ ಸಿಂಪಲ್ದಾಗ ಏನು ಹೇಳ್ಬೇಕಂತಂದ್ರೆ ಫಸ್ಟ್ ನಾವು ತಿಳ್ಕೊಳ್ಳೋನು ಕನ್ನಡ ಯಾವ್ಯಾವ ಎಕ್ಸಾಮ್ಗಳ್ದಾವು. ಯಾಕಂತಂದ್ರೆ ನಮ್ಮ ಕರ್ನಾಟಕದಾಗ ನಮ್ಮ ತಮ್ಮಗಳಿಗೆ ಮತ್ತು ನಮ್ಮ ತಂಗಿಗಳಿಗೆ ಕನ್ನಡ ಎಕ್ಸಾಮ್ ಬೇಕಾಗಿರ್ತವೆ. ಯಾಕಂತಂದ್ರೆ ಕನ್ನಡ ನಮಗೆ ಸಿಂಪಲ್ ಆಗಿ ಅರ್ಥ ಆಗ್ತೈತಿ, ಎಕ್ಸಾಮ್ ಕ್ಲಿಯರ್ ಮಾಡಾಕ ಮತ್ತು ಕಟ್ ಆಫ್ ಕ್ಲಿಯರ್ ಮಾಡಾಕ ಹೆಲ್ಪ್ ಆಗ್ತೈತಿ. ಫಸ್ಟ್ ನಾವು ಕನ್ನಡ ಎಕ್ಸಾಮ್ ಯಾವ್ದಾವು ತಿಳ್ಕೊಳ್ಳೋನು. ಅಗ್ನಿವೀರ್ ಆರ್ಮಿ ಬರ್ರಿ. ಅಗ್ನಿವೀರ್ ಆರ್ಮಿದಾಗ ಅಗ್ನಿವೀರ್ದಾಗ GD, ಟ್ರೇಡ್ಸ್ಮ್ಯಾನ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್, ಕ್ಲರ್ಕ ಇವೇನು ಐದು ಅದಾವಲ್ಲ ಇವೆಲ್ಲ ಅಗ್ನಿವೀರ್ದಾಗ ಬರ್ತಾವು ಮತ್ತು ಕನ್ನಡ ಬರ್ತಾವು. ಇವು ನಿಮ್ಗೆ ಹೆಲ್ಪ್ ಆಗ್ತಾವೆ. ಹೈಟು 166 ಇರ್ತೈತಿ, WMPಗೆ 162 ಇರ್ತೈತಿ. ಹೈಟ್ ಕಡಿಮೆ ಇದ್ರು ನೀವು ಅಗ್ನಿವೀರ್ ಪ್ರಯತ್ನ ಪಡಾಕ್ತೀರಿ ಅಂತ ತಿಳ್ಕೊಡ್ರಿ, ನೀವು ಆರಾಮಾಗಿ ಸೆಲೆಕ್ಟ್ ಆಗಿ ಹೋಗ್ಬೋದು. ಇವೆಲ್ಲ ಕನ್ನಡದಾಗ ಇರ್ತಾವೆ. ನರ್ಸಿಂಗ್ ಅಸಿಸ್ಟೆಂಟು ಕನ್ನಡದಾಗ ಇರ್ತೈತಿ, ಆದ್ರೆ ಇದು ಪರ್ಮನೆಂಟ್ ಜಾಬ್, ಅಗ್ನಿವೀರ್ ಅಲ್ಲ. ಪರ್ಮನೆಂಟ್ ಅಂದ್ರೆ 16 ದಿಂದ 18 ವರ್ಷ ಏನು ಸರ್ವಿಸ್ ಅಂತಾರಲ್ಲ ಅದಕ್ಕೆ ಪರ್ಮನೆಂಟ್ ಇರ್ತೈತಿ. ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಕೊಡ್ತಾರ. ಆಮೇಲೆ ಉಳ್ಕಿದ ಏನು 5 ಪೋಸ್ಟ್ಗಳು ಅದಾವಲ್ಲ, GD, ಟ್ರೇಡ್ಮ್ಯಾನ್, ಟೆಕ್ನಿಕಲ್, ಕ್ಲರ್ಕ್, WMP ಇವಕ್ಕೆ ಎಕ್ಸ್ ಅಗ್ನಿವೀರ್ ಅಂತ ನಿಮಗೆ ಕೋಟಾ ಕೊಡ್ತಾರೋ. ಯಾವ ಥರ ಈಗ ಪೊಲೀಸ್ದಾಗ CAPFನಾಗೂ 50%, 25% ಈ ಥರ ಏನು ರಿಸರ್ವೇಷನ್ ಕೊಡಾಕತ್ತಾರಲ್ಲ ಎಕ್ಸ್ ಅಗ್ನಿವೀರ್ದವ್ರಿಗೆ ಕೊಡ್ತಾರ. ಆದ್ರೆ ಎಕ್ಸ್ ಸರ್ವಿಸ್ದವ್ರಿಗೆ ಎಷ್ಟು ಬೆನಿಫಿಟ್ಸ್ ಅದಾವು ನಿಮಗೆ ಗೊತ್ತೈತಿ. ಹಾಸ್ಪಿಟಲ್ ಬೆನಿಫಿಟ್ಸ್, ಲೀವ್ ಬೆನಿಫಿಟ್ಸ್, ಫ್ಯಾಮಿಲಿ ಬೆನಿಫಿಟ್ಸ್ ಎಲ್ಲ ಇರ್ತಾವು ನರ್ಸಿಂಗ್ ಅಸಿಸ್ಟೆಂಟ್ದವ್ರಿಗೆ. ಬಟ್ ಇದ್ರಾಗ ನೀವು ಸೈನ್ಸ್ ಮಾಡಿರ್ಬೇಕು, ಅವಾಗ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದ್ರಾಗ ನಮ್ಮ ತಂಗಿಗಳಿಗೆ ಅಪ್ಲಿಕೇಶನ್ ಇರಂಗಿಲ್ಲ, ಓನ್ಲಿ ಫಾರ್ ಬಾಯ್ಸ್. ನಮ್ಮ ತಮ್ಮಗಳಿಗೆ ಅಷ್ಟ ಅಪ್ಲಿಕೇಶನ್ ಇರ್ತೈತಿ ನರ್ಸಿಂಗ್ ಅಸಿಸ್ಟೆಂಟ್ದಾಗ. ಇಂಡಿಯನ್ ಆರ್ಮಿದಾಗ ಇವಾಗ ಕನ್ನಡ ಎಕ್ಸಾಮ್ ಅದಾವ. ಇನ್ನು ಮತ್ತೆ ಯಾವ್ದು ಕನ್ನಡ ಎಕ್ಸಾಮ್ ಬರ್ತೈತೆ ಅಂತಂದ್ರೆ ನೀವು ಇಲ್ಲಿ ನೋಡ್ಬೇಕಾಗ್ತೈತಿ CAPF, SSC GD. ಏನು SSC GD ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜನರಲ್ ಡ್ಯೂಟಿದಾಗ ಏನು CAPFಗಳು ಬರ್ತಾವಲ್ಲ ಇವೆಲ್ಲ ನಮ್ಮ ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಕರೀತಾರೆ. BSF, CRPF, ITBP, ಅಸ್ಸಾಂ ರೈಫಲ್ ಮತ್ತು CISF ಇವೇನದಾವಲ್ಲ ಇವೆಲ್ಲ ಪ್ಯಾರಾಮಿಲಿಟರಿಗಳು. ಇದ್ರಾಗ ಕನ್ನಡ ಎಕ್ಸಾಮ್ ಐತಿ. ನೀವು ಇವೆಲ್ಲ ನೀವು ಬರಿಬೇಕಂತಂದ್ರೆ ಕನ್ನಡ ಬರಿಬೋದು. ಆದ್ರೆ ಇಲ್ಲಿ ಏನು ನಿಮ್ಮ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಇದ್ರಾಗ 170 ಸೆಂಟಿಮೀಟರ್ ಇರ್ತೈತಿ ನಮ್ಮ ತಮ್ಮಗಳಿಗೆ ಹೈಟ್ನಾಗ. ಆದ್ರೆ ನಮ್ಮ ತಂಗಿಗಳಿಗೆ ಇದ್ರಾಗ ಬರೀ 157 ಸೆಂಟಿಮೀಟರ್ ಇರ್ತೈತಿ ನಮ್ಮ ತಂಗಿಗಳಿಗೆ. ಮತ್ತೆ ಎಲ್ಲ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗ್ತೈತಿ. ಕಾಸ್ಟ್ನಾಗ SC ಇದ್ದವ್ರಿಗೆ ಹೈಟ್ನಾಗ ರಿಲ್ಯಾಕ್ಸೇಷನ್ ಐತಿ, ಏಜ್ನಾಗ OBC, SC ಮತ್ತು ಅಷ್ಟ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಮತ್ತು ಹುಡುಗರಿಗೆ 170 ಸೆಂಟಿಮೀಟರ್, ಮತ್ತು SC ಇದ್ದವ್ರಿಗೆ ಹೈಟ್ನಾಗ ಕಮ್ಮಿ ಇರ್ತೈತಿ ಹುಡುಗರಿಗೆ. ಆದ್ರೆ ನಮ್ಮ ತಂಗಿಗಳು ಏನು WMPದಾಗ ಮಾಡ್ತಾರಲ್ಲ ಅವ್ರಿಗೆ 162 ಸೆಂಟಿಮೀಟರ್ ಹೈಟ್ ಐತೆ. ಅದ ಅವರ SSC GD ಪ್ರಯತ್ನ ಪಡಾಕತ್ತೀರಂದ್ರೆ ಬರೀ 157 ಸೆಂಟಿಮೀಟರ್ ಐತಿ. ನೀವು ಯೋಚನೆ ಮಾಡ್ಬೇಕಾಗ್ತೈತಿ ಯಾವ ಎಕ್ಸಾಮ್ದಾಗ ಎಷ್ಟು ಹೈಟ್ ಐತಿ. ಕನ್ನಡನಾಗ 2 ಎಕ್ಸಾಮ್ ಕನ್ನಡನಾಗ ಅದಾವ. ಆದ್ರೆ ನಮ್ಮ ತಂಗಿಗಳಿಗೆ ಮೇಜರ್ಲಿ ನಾವು ಒಂದು ರಿಕ್ವೆಸ್ಟ್ ಮಾಡಿ ಏನು ಹೇಳೋದು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಕತ್ತೀರಿ ಡಿಫೆನ್ಸ್ದಾಗ, ಇಂಡಿಯನ್ ಆರ್ಮಿ ಹೋಗ್ಬೇಕು, ದೇಶ ಸೇವೆ ಮಾಡಬೇಕು, ಆಸೆ ಅಂತೂ ಐತಿ. ಆದ್ರೆ ಯಾವ ಎಕ್ಸಾಮ್ ಓದ್ಬೇಕಂದ್ರೆ ನೀವು ಫಸ್ಟ್ SSC GD ಓದ್ಬೇಕು.
ಯಾಕಂತಂದ್ರ ಇದ್ರಾಗ ಹೈಟು ಕಡಿಮೆ ಐತಿ 157 ಸೆಂಟಿಮೀಟರ್ ನಮ್ಮ ಫಿಮೇಲ್ಸ್ಗೆ ನಮ್ಮ ತಂಗಿಗಳಿಗೆ. ಮತ್ತ ಇದ್ರಾಗ ಏನ್ WMP ದಾಗ ಐತ್ಲ 20 ಪೋಸ್ಟ್ ಇರ್ತಾವ, 25 ಪೋಸ್ಟ್ ಇರ್ತಾವ. ನಿಮ್ಗೆಲ್ಲಾ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿದ್ರು ಸೆಲೆಕ್ಟ್ ಯಾಕೆ ಆಗಂಗಿಲ್ಲ ಇಂಡಿಯನ್ ಆರ್ಮಿದಾಗ ಹುಡುಗಿಯಾರ ಅಂತಂದ್ರ ಪೋಸ್ಟ್ಗಳು ಕಮ್ಮಿ ಇರ್ತಾವ್ರಿ. ಪ್ರಯತ್ನ ಪಡೋರು ಭಾಳ ಅದಾರ, ಆದ್ರೆ ಪೋಸ್ಟ್ ಕಮ್ಮಿ ಇದಾವ. ನಾವ್ ಎಷ್ಟೋ ಮಾರ್ಕ್ಸ್ ತಂದ್ರು ನಮ್ಗೆ ಸೆಲೆಕ್ಟ್ ಆಗಂಗಿಲ್ಲ. ಅದೇ ನೀವು SSC GD ಪ್ರಯತ್ನ ಪಡಾಕತ್ರಿ ಅಂತ ತಿಳ್ಕೊರಿ, ಆರಾಮಾಗಿ ಸೆಲೆಕ್ಟ್ ಆಗ್ಬೋದು. ಯಾಕಂತಂದ್ರೆ ಇದ್ರಾಗ ಎಷ್ಟು ವೇಕೆನ್ಸಿ ಇದಾವ ಕ್ಲಿಯರ್ ಇನ್ಫಾರ್ಮೇಶನ್ ಇರ್ತೈತೆ. ಮತ್ತೇನೈತಿ, ನೀವು CISF ಸೆಲೆಕ್ಟ್ ಆಗ್ಲಿಕ್ಕೆ SSB CRPF ಆಸಾಮ್ ರೈಫಲ್ ನೀವು ಹಿಂಗ್ ಪ್ರಿಫರೆನ್ಸ್ ಕೊಟ್ಟಿರ್ತಿರ್ಲ, ಎಷ್ಟು ಕಡಿಮೆ ಮಾರ್ಕ್ಸ್ ಬೀಳ್ತಾವಲ್ಲ ಯಾವ್ದ್ರ ಒಂದು ಸಿಗ್ತೈತೆ. ಅಟ್ಲೀಸ್ಟ್ ಲಾಸ್ಟ್ ಹೋಗಿ BSF ಸಿಗ್ತೈತೆ. ಅದಕ್ಕೆ ನೀವು ಪ್ರಯತ್ನ ಪಡ್ಬೇಕು. ಯಾವ್ದ SSC GD ನಮ್ಮ ತಂಗಿಗಳಿಗೆ, ಅದ್ರ ಜೊತೆ WMP ಅಪ್ಲಿಕೇಶನ್ ಹಾಕ್ರಿ. ಯಾವ್ದು ಸೆಲೆಕ್ಟ್ ಆಗ್ತೈತ್ಲ ಅದ್ರಾಗ ಜಾಯಿನ್ ಆಗ್ರಿ. ನೆಕ್ಸ್ಟ್ ಹೇಳ್ಬೇಕಂತಂದ್ರ ಇನ್ನ ಆರ್ಮಿದಾಗ ನೀವು ಕೇಳಿರ್ಬೋದು BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಕರೀತಾರ. ಇವೇನ್ದಾವು ಇಂಗ್ಲಿಷ್ನ ಎಕ್ಸಾಮ್ ಇರ್ತೈತಿ. ಇದು AOC ಇಂಗ್ಲಿಷ್ನ ಎಕ್ಸಾಮ್ ಇರ್ತೈತಿ. ಎಕ್ಸ್ ಸರ್ವಿಸ್ ಮ್ಯಾನ್ ದವ್ರಿಗೆ ಕ್ಯಾಂಟೀನ್ದಾಗ ಬರ್ತಿರ್ತೈತಿ. ಆರ್ಮಿ ಪೋರ್ಟರ್ದವ್ರಿಗೆ ಲೋಕಲ್ ಏಡ್ಸಿಗೆ ಬರ್ತಿರ್ತೈತಿ. ಇನ್ನು ಇವೆಲ್ಲ ಎಕ್ಸಾಮ್ಗಳು ಏನು ಬರ್ತಾವಲ್ಲ ಇವೆಲ್ಲ ಇಂಗ್ಲಿಷ್ನಾಗ ಬರ್ತಾವ. ಇನ್ನು ಇಂಗ್ಲಿಷ್ನಾಗ ಬರ್ತಾವತ್ತಂದ್ರೆ ಇದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋನು. ಆಮೇಲೆ ಮತ್ತೆ ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಅದ್ರಾಗ ಮತ್ತೆ ಸ್ಪೋರ್ಟ್ಸ್ ಕೋಟಾ, TA ಮತ್ತು ಟ್ರೇಡ್ಸ್ಮ್ಯಾನ್ ಯಾವ ತರ ಕರೀತಾರಲ್ಲ ಇದ್ರ ಬಗ್ಗೆನೂ ತಿಳ್ಕೊಳ್ಳೋನು. ಫಸ್ಟ್ ಈಗ ನೋಡ್ರಿ, BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ದಾಗ ಯಾಕೆ ನಮ್ಮ ಕರ್ನಾಟಕ ಹುಡುಗರ ಇದ್ರಾಗ ಸ್ವಲ್ಪ ಸೆಳೆತ ಆಗ್ತೈತೆ ಅಂತಂದ್ರ ಇದ್ರಾಗ 27 ಏಜ್ ಲಿಮಿಟ್ ಐತೆ. 27 ಆಗಂತಲೇ OBC ದವ್ರಿಗೆ 3, SC ದವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್, 32 ತನ ಸಿಕ್ಬಿಡ್ತೈತಿ. ಅದಕ್ಕೆ ನಾವೆಲ್ಲ ಇದ್ರಾಗ ಗಮನ ಸೆಳೆದು ಬಿಡ್ತೀವಿ BRO. ಬಟ್ ನೀವು ಒಂದು ನೆನಪಿಟ್ಕೊಳ್ಬೇಕಾಗ್ತೈತಿ, BROದಾಗ ಸೆಂಟ್ರಲ್ ಲೆವೆಲ್ಲೇ ಕಟ್ ಆಫ್ ಆತತಿ. ಇದ್ರಾಗ ಕನ್ನಡ ಎಕ್ಸಾಮ್ ಇರಂಗಿಲ್ಲ, ಇದು ಹಿಂದಿ ಇಂಗ್ಲಿಷ್ನಾಗ ಅಷ್ಟೇ ಎಕ್ಸಾಮ್ ಇರ್ತೈತಿ. ಅದಕ್ಕೆ ನಾವೆಲ್ಲ ಕಾಂಪಿಟೇಷನ್ ಮಾಡಾಕತ್ರ UP ಬಿಹಾರದವ್ರು ಆರಾಮಾಗಿದ್ರ ಜಾಬ್ ತಗೊಂಡು ಹೋಗ್ತಾವ್ರು. BROದಾಗ ನಮ್ಮ ಕರ್ನಾಟಕದ ಮ್ಯಾಕ್ಸಿಮಮ್ ಯಾರು ಹುಡುಗರು ಹೋಗಂಗಿಲ್ಲ. ನಾನು ಇನ್ನತನ ನಮ್ಮ ಫ್ರೆಂಡ್ಸ್ನಾಗೂ ಯಾರನ್ನೂ ನೋಡಿಲ್ಲ. ಅದಕ್ಕೆ ನೀವು ಯಾವ ಕನ್ನಡ ಎಕ್ಸಾಮ್ ಅದಾವು ಅದನ್ನ ಫೋಕಸ್ ಮಾಡ್ಬೇಕಾಗ್ತೈತೆ. ಸೆಕೆಂಡ್ರಿ ಸ್ಟೇಟ್ ಲೆವೆಲ್ ಕಟ್ ಆಫ್ ಯಾವ ನಿಲ್ತಾವು ಅದನ್ನ ಫೋಕಸ್ ಮಾಡ್ಬೇಕಾಗ್ತೈತೆ. ಆಮೇಲೆ ARO ವೈಸ್ ಏನ್ ಅಗ್ನಿವೀರ ಆರ್ಮಿದಾಗ ARO ವೈಸ್ ಕಟ್ ಆಫ್ ಇರ್ತೈತೆ. ಅಂದ್ರೆ 5-6 ಡಿಸ್ಟಿಕ್ ಕೂಡಿ ಕಟ್ ಆಫ್ ಇರ್ತೈತಿ. ಮತ್ತೆ ಮಂಗಳೂರದಾಗ ಆ ಕಡೆ ಅವ್ರದ್ದು ಬೇರೆ ಡಿಸ್ಟಿಕ್ಗಳು ಇರ್ತಾವು, ಅದ ಬೆಂಗಳೂರ್ಗೆ ಬೇರೆ ಡಿಸ್ಟಿಕ್ಗಳು ಇರ್ತಾವು. ARO ವೈಸ್ ಮಾಡ್ರಿ ಅಂದ್ರೆ ಅಟ 7-8 ಡಿಸ್ಟಿಕ್ನಾಗ ನಿಮ್ ಕಟ್ ಆಫ್ ಆಗ್ತೈತಿ. ಕಟ್ ಆಫ್ ಕಮ್ಮಿ ಇರ್ತೈತಿ, ಆರಾಮಾಗಿ ಸೆಲೆಕ್ಟ್ ಆಗ್ತಾರ. ಅದಕ್ಕೆ ಏನಂತಾರ, ಅಗ್ನಿವೀರದಾಗ ಹೋದ್ರ 20-25 ನೀವು ಕ್ವಶನ್ ಕರೆಕ್ಟ್ ಹಾಕಿರಂದ್ರೆ ಆರಾಮಾಗಿ ಜಾಬ್ ಸಿಗ್ತೈತೆ ಅಂತಾರಲ್ಲ. ಅದಕ್ಕೆ ರೀ ನೀವ ತಲೆ ಓಡಿಸ್ಬೇಕಾಗ್ತೈತೆ. ARO ಪೈಲ ನೀವು ಟ್ರೈ ಮಾಡ್ಬೇಕು, ಆಮೇಲೆ ಸ್ಟೇಟ್ ಲೆವೆಲ್ದು ಟ್ರೈ ಮಾಡ್ಬೇಕು, ಆಮೇಲೆ ನೀವು ಸೆಂಟ್ರಲ್ ಲೆವೆಲ್ದು ಟ್ರೈ ಮಾಡಿರ್ತೀವಿ ಕೊಡ್ರಿ, ನಿಮಗೆ ಜಾಬ್ ಸಿಗೋದು ಈಸಿ ಆಗಿಬಿಡ್ತೈತಿ. ಯಾಕಂತಂದ್ರೆ ಸೆಂಟ್ರಲ್ ಲೆವೆಲ್ನ ಎಲ್ಲಾ ಸ್ಟೇಟ್ದವ್ರ ಕಾಂಪಿಟೇಷನ್ ಒಂದೇ ಎಕ್ಸಾಮ್ ಒಂದೇ ಕಟ್ ಆಫ್ ಬರ್ತೈತಿ. ನಮ್ಮ ಸ್ಟೇಟ್ದಾಗ ಸ್ವಲ್ಪ ಹಿಂದಿ ಇಂಗ್ಲಿಷ್ನ ಕಡಿಮೆ ಏನ್ ಕಾನ್ಸಂಟ್ರೇಷನ್ ಐತಲ್ಲ ಅದರಿಂದ ಕಡಿಮೆ ಮಾರ್ಕ್ಸ್ ಬರ್ತಾವು. ಅದಕ್ಕೆ UP ಬಿಹಾರದವ್ರು ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೋ, ಯಾಕಂದ್ರೆ ಹಿಂದಿ ಐತಲ್ಲಿ. ಅದಕ್ಕೆ ನೀವು ತಲೆಯಾಗಿ ಇಟ್ಕೋಬೇಕಾಗ್ತೈತಿ. BRO ಸೆಂಟ್ರಲ್ ಅಂದ್ರೆ ನ್ಯಾಷನಲ್ ಲೆವೆಲ್ ಕಟ್ ಆಫ್ ಇರ್ತೈತೆ ಅಲ್ಲಿ. ಅದಕ್ಕೆ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬೇಡ್ರಿ BRO, ಯಾಕಂದ್ರೆ ಸೆಂಟ್ರಲ್ ಲೆವೆಲ್ ಕಟ್ ಆಫ್ ಇರುತ್ತೆ. ಆಮೇಲೆ AOC ಆರ್ಮಿ ಆರ್ಡಿನೆನ್ಸ್ ಕ್ರಾಪ್ ಏನಿದೆ ಫ್ಯಾಕ್ಟ್ರಿ ಇರ್ತೈತಲ್ಲ, ವೆಪನ್ ಫ್ಯಾಕ್ಟ್ರಿ ಮತ್ತೆ ಏನ್ ನಾವು ಇನ್ಸ್ಟ್ರೂಮೆಂಟ್ ಅಥವಾ ಏನ್ ತೋಪ್ ಗೀಪ್ ಎಲ್ಲ ಮಾಡ್ತಾರಲ್ಲ ಇದ್ರಾಗ ಫ್ಯಾಕ್ಟ್ರಿ ಅಂತ ತಿಳ್ಕೊಡ್ರಿ. ಇಂಡಿಯನ್ ಆರ್ಮಿ ಏನ್ ನಾವು ವೆಪನ್ಸ್ ಎಲ್ಲ ರೆಡಿ ಆಗ್ತಾವಲ್ಲ ಇದ್ರ ರೆಡಿ ಆಗ್ತಾವ ಅಂತ ತಿಳ್ಕೊಡ್ರಿ. ಇದು ಏನ್ ವೇಕೆನ್ಸಿ ಬರ್ತೈತಲ್ಲ ಇದ್ರಾಗ ಝೋನ್ ವೈಸ್ ವೇಕೆನ್ಸಿ ಇರ್ತೈತೆ ಅಥವಾ ಸೆಂಟ್ರಲ್ ವೈಸ್ ವೇಕೆನ್ಸಿ ಇರ್ತೈತೆ. ಇದು ಹಿಂದಿ ಇಂಗ್ಲಿಷ್ನ ಎಕ್ಸಾಮ್ ಇರ್ತೈತೆ. ಆದ್ರೆ ಇದ್ರಾಗೂ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಆದ್ರೆ ಏನೈತಿ, ಸೆಂಟ್ರಲ್ ಲೆವೆಲ್ ಕಟ್ ಆಫ್ ಇರೋದ್ರಿಂದ, ಝೋನ್ ವೈಸ್ ಕಟ್ ಆಫ್ ಇರೋದ್ರಿಂದ ನಮ್ಮ ಕರ್ನಾಟಕದಾಗ ನಮ್ಮ ಹುಡುಗರಿಗೆ ಕನ್ನಡ ಓದೋರಿಗೆ ಸ್ವಲ್ಪ ಇವ್ರಿಗೆ ಬ್ಯಾಡ್ ಇಂಪ್ರೆಸ್ ಬೀಳ್ತತಿ. ಬ್ಯಾಡ್ ಇಂಪ್ರೆಷನ್ ಬೆಳ ಅಂತಲೇ ನೀವೇನ್ ಮಾಡ್ಬೇಕಾಗ್ತತಿ, ಕನ್ನಡನಾಗ ಇದ್ದು ಪ್ರಾಕ್ಟೀಸ್ ಮಾಡ್ರಿ. ಯಾವ್ದು ಕಡಿಮೆ ಕಟ್ ಆಫ್ ಹೋಗ್ತತ್ಲೆ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. AOC ಆಗಂತಲೇ ಕ್ಯಾಂಟೀನ್ ಭರ್ತಿ ಕೇರಿ. ಇಂಡಿಯನ್ ಆರ್ಮಿ ಕ್ಯಾಂಟೀನ್ದಾಗ ಭರ್ತಿ ಬಂದವು ಇನ್ಸ್ಟಾಗ್ರಾಮ್ದಾಗ ವೈರಲ್ ವಿಡಿಯೋಗಳು ಬರಾಕತ್ತಾವ. ನೀವು ಒಂದು ತಿಳ್ಕೊಬೇಕಾಗ್ತತಿ, ಹೆಡ್ಲೈನ್ದಾಗ ಬರ್ದಿರ್ತಾರ ತಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ದವ್ರಿಗೆ ಐತತ್ತ, ಅಥವಾ ಕೆಳಗೆ ನೋಟ್ನಾಗದು ಬರ್ದಿರ್ತಾರ ಎಕ್ಸ್ ಸರ್ವಿಸ್ ಮ್ಯಾನ್, ವೀರ ವಿಧವಾದವ್ರಿಗೆ, ಅಥವಾ ಯಾರು ಶಹೀದ್ ಆಗಿರ್ತಾರಲ್ಲ ಅವ್ರ ಮಕ್ಕಳಿಗೆ, ಇವೆಲ್ಲ ಹಿಂಗ ರಿಸರ್ವೇಶನ್ ಕೊಟ್ಟಿರ್ತಾರ. ಅದ್ರಗೋಸ್ಕರ ಕ್ಯಾಂಟೀನ್ದಾಗ ಸಪ್ರೇಟ್ ಭರ್ತಿಗೆ ಇರ್ತಾರೋ. ಅದು 50-60 ಪೋಸ್ಟ್ಗಳು ಇರ್ತಾವ. ನೀವು ಅದ್ರ ಗದ್ಲಾಗ ಸಿಕ್ಕೊಂಡ್ರೆ ತಿಳ್ಕೊಡ್ರಿ, ನಿಮ್ಗೆ ಯಾವ್ದು ಓದಾಕತ್ತೀರಿ ಅದು ಸಿಗಂಗಿಲ್ಲ, ಇನ್ನು ಇದ್ರ ಗದ್ಲಾಗ ಅದು ಸಿಗಂಗಿಲ್ಲ. ಅದಕ್ಕೆ ನೀವು ಲಕ್ಷ್ಯ ಇಡ್ಬೇಕಾಗ್ತತಿ, ನಾವು ಏನು ಓದಾಕತ್ತೀವಿ, ಯಾವ್ದು ಓದಾಕತ್ತೀವಿ, ಯಾವ್ದು ಓದಬಾರ್ದು ಅಂತ. ಇನ್ ಲಾಸ್ಟ್ಗ ಆರ್ಮಿ ಪೋರ್ಟರ್ ಅಂತ ಕರೀತಾರೆ. ಇಂಡಿಯನ್ ಆರ್ಮಿ ಪೋರ್ಟರ್ ಭರ್ತಿ ಅಂತ ಕರ್ದಾರ. ಈಗ ಜಮ್ಮುದಾಗ 600 ಪೋಸ್ಟ್ಗಳ್ದಾವ್. ಇದ್ರಾಗ ನಮ್ಮ ಹುಡುಗರ ಒಟ್ಟ ವಿಡಿಯೋ ಮಾಡಾಕತ್ತಾರು. ಅದ್ರಾಗ ಏನ್ ಕನ್ಫ್ಯೂಷನ್ ಆಗಕತ್ತಂದ್ರ ಅವ್ರಿಗೆ ಪ್ರಾಪರ್ ಆಗಿ ಗೊತ್ತಿಲ್ಲ, ಇಂಡಿಯನ್ ಆರ್ಮಿ ಪೋರ್ಟರ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ವಿಡಿಯೋ ಮಾಡಾಕತ್ತಾರು. ಹೋಗ್ರಿ ಜಮ್ಮುಕ 27ನೇ ತಾರೀಕು, 28ನೇ ತಾರೀಕು, 29ನೇ ತಾರೀಕು ಭರ್ತಿ ಐತಿ, 29ನೇ ತಾರೀಕು ಕರ್ನಾಟಕದವ್ರಿಗೆ ಭರ್ತಿ ಐತಿ, ಇವ್ ಡಾಕ್ಯುಮೆಂಟ್ ತಗೊಂಡ್ ಹೋಗ್ರಿ ಅನ್ನಕತ್ತಾರ. ಆದ್ರೆ ನೀವು ತಲೆಗೆ ಇಟ್ಕೊಳ್ಬೇಕಾಗ್ತೈತಿ,
ಆರ್ಮಿ ಪೋರ್ಟ್ರ್ ಎದಕ್ಕೆ ಕರಿತಾರತ್ತಂದ್ರ ಅಲ್ಲಿ ಹೆಲ್ಪ್ ನೇಚರ್ ಅಂದ್ರೆ ಯಾವ ಕಂಡೀಷನ್ ಇರ್ತೈತಿ ಆ ಕ್ಲೈಮೇಟ್ದಾಗ ಯಾರವ್ರಿಗೆ ಇಂಡಿಯನ್ ಆರ್ಮಿದವ್ರಿಗೆ ಈಸಿಲಿ ಹೆಲ್ಪ್ ಮಾಡ್ಬೋದು. ಇಂಡಿಯನ್ ಆರ್ಮಿದವ್ರು ಮಾಡ್ಬೋದು, ಅದ್ರ ಜೊತೆ ಅಡಿಷನಲ್ ಹೆಲ್ಪ್ ಬೇಕಾಗ್ತೈತೆ. ಒಂದ್ ಸಾಮಾನ್ ಇನ್ನೊಂದ್ ಸ್ಥಾನದಿಂದ ಇನ್ನೊಂದ್ ಸ್ಥಾನಕ್ಕೆ ಒಯ್ಯಾಕ, ಅಥವಾ ಗಾಡಿ ಲೋಡ್ ಮಾಡಾಕ, ಅಥವಾ ಅಲ್ಲಿ ಏನ್ ಗಾರ್ಡನಿಂಗ್ ಕೆಲಸ ಮಾಡಾಕ, ಇಂಥ ಏನ್ ಹೆಲ್ಪಿಂಗ್ ಕೆಲಸಗಳು ಅದಾವಲ್ಲ ಅವಾಗ ಇಂಡಿಯನ್ ಆರ್ಮಿ ಪೋರ್ಟರ್ ರಿಕ್ರೂಟ್ಮೆಂಟ್ ಇರ್ತಾರೆ. ಇಲ್ಲಿ ಏನ್ ಮಾಡ್ತಾರು, ಲೋಕಲ್ ಲೀಡರ್ಸ್ ಅವ್ರನ್ನ ಜಾಸ್ತಿ ಭರ್ತಿ ಮಾಡ್ಕೋತಾರ. ಯಾಕಂತಂದ್ರೆ ಲೋಕಲ್ ಲೀಡರ್ಸ್ ಅವ್ರಿಗೆ ಗೊತ್ತಿರ್ತೈತೆ ಈ ನೇಚರ್ದಾಗ ಯಾವ ತರ ಕೆಲಸ ಮಾಡ್ಬೇಕು, ಯಾವ ತರ ನಾವು ಗುಡ್ಡ ಹತ್ತಬೇಕು, ಯಾವ ತರ ಗುಡ್ಡ ಇಳಿಬೇಕು ಅಂತ. ಅದಕ್ಕೆ ಇಂಡಿಯನ್ ಆರ್ಮಿ ಪೋರ್ಟರ್ ವೇಕೆನ್ಸಿ ಇರ್ತಾರೆ. ಇದು ಕಾಂಟ್ರಾಕ್ಚುವಲ್ ಜಾಬ್ ಐತಿ, ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ 179 ದಿವಸ ಕರ್ಕೋತಾರೆ. ಇದನ್ನ 179 ದಿವಸ ಕರೆ ಅಂತಲೇ ಆಮೇಲೆ ಬಿಡ್ತಾರೇನ, ಒಂದೊಂದ್ಸಲಿ ಬಿಡ್ತಾರ, ಒಂದೊಂದ್ಸಲಿ ಹೊರಗೆ ಹಾಕ್ತಾರ, ಆಮೇಲೆ ಒಂದೊಂದ್ಸಲಿ ಏನ್ ಮಾಡ್ತಾರೋ ಬರ್ತಿ ಇನ್ನೊಂದ್ 2 ತಿಂಗಳ 3 ತಿಂಗಳು ಇಷ್ಟ, ಬಹಳ ಏನು ಮುಂದೆ ಹೋಗಂಗಿಲ್ಲ, ಪರ್ಮನೆಂಟ್ ಅಂತೂ ಆಗಂಗಿಲ್ಲ. ಯಾರೇ ಇಂಡಿಯನ್ ಆರ್ಮಿ ಅಥವಾ ಜಮ್ಮು ಸೈಡ್ ಅದಾರಲ್ಲ ಅವ್ರಿಗೆ ಕೇಳ್ಕೊಡ್ರಿ, ಅವರಲ್ಲಿ ಪೋರ್ಟ್ರದವ್ರ ಇದ್ದೇ ಇರ್ತಾರು. ಅದಕ್ಕೆ ಇಂಥದ್ರ ಬಗ್ಗೆ ನೀವು ಗಮನ ಹರಿಸಬಾರ್ದು. ಏನ್ ಅಗ್ನಿವೀರ, SSCGD, ನೇವಿ, ಇಂಡಿಯನ್ ಆರ್ಮಿ ಬಗ್ಗೆ ಪ್ರಾಕ್ಟೀಸ್ ಮಾಡಕತ್ತಿರಲ್ಲ, ಇದಷ್ಟ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ಇವೆಲ್ಲ ಫೋಕಸ್ ಮಾಡಿರ್ತೀವಿ ಕೊಡ್ರಿ, ನಿಮ್ ಗಮನ ಎಲ್ಲ ಬೇರೆ ಕಡೆ ಹೋಗ್ತತಿ, ಮಾಡೋದು ವ್ಯರ್ಥ, ಮಾಡಲ್ದನು ವ್ಯರ್ಥ. ನೆಕ್ಸ್ಟ್ ಬರ್ನು ಇನ್ನ ಇಂಡಿಯನ್ ನೇವಿ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯನ್ ನೇವಿದಾಗ ಏನಿರ್ತೈತಿ, ಹಿಂದಿ ಇಂಗ್ಲಿಷ್ನಾಗ ಎಕ್ಸಾಮ್ ಇರ್ತೈತಿ. ಕ್ಲಿಯರ್ಲಿ ನೆನಪಿಟ್ಕೊಡ್ರಿ, ಹಿಂದಿ ಇಂಗ್ಲಿಷ್ನಾಗ ಎಕ್ಸಾಮ್ ಇರ್ತೈತಿ. ಇದ್ರಾಗ ಮೇಜರ್ಲಿ ಸೈನ್ಸ್ ತವ್ರು ಹೋಗ್ಬೋದೇನಿರ್ತೈತಿ, ಅಥವಾ ನೀವು ಆರ್ಟ್ಸ್ ಮಾಡ್ಲಿ ಕಾಮರ್ಸ್ ಮಾಡ್ಲಿ ಇದ್ರಾಗ ಅಪಾಸಿಟಿ ಇರ್ತಾವ. ಆದ್ರೆ ನೀವೇನ್ ಮಾಡ್ತೀರಿ, ನೋಟಿಫಿಕೇಶನ್ ಓದಂಗಿಲ್ಲ. ಅದಕ್ಕೆ ಯಾರು 10th ಪಾಸ್ ಆಗಿರ್ಲ ಅವ್ರು MR ಹೋಗ್ಬೋದು. ಏನ ಮ್ಯಾಟ್ರಿಕ್ ಲೆವೆಲ್ದಾಗ ಏನಿರ್ತೈತೆ ಅಂದ್ರೆ ಸ್ವೀಪರ್ ಅಥವಾ ಟ್ರೇಡ್ಸ್ಮ್ಯಾನ್ ಕೆಲಸಗಳು ಇರ್ತಾವಲ್ಲ ಇರ್ತಾವು 10th ಮೇಲೆ MR ದಾಗ 10th ಅಂತ ಇರ್ತದೆ. ಇದ್ರಾಗ ಹೈಟ್ MR ದಾಗ ಹೈಟ್ ಇಟ್ಟಿರ್ತಂದ್ರೆ ಹುಡುಗರ್ಗಿ 157 ಸೆಂಟಿಮೀಟರ್ ಇರ್ತೈತಿ. ಅದ ನಮ್ಮ ತಂಗಿಗಳಿಗೆ 152 ಸೆಂಟಿಮೀಟರ್ ಇರ್ತೈತೆ. ಇದ್ರಾಗ ಅಪ್ಲಿಕೇಶನ್ ನಮ್ಮ ತಮ್ಮಗಳು ಹಾಕ್ಬೋದು, ನಮ್ಮ ತಂಗಿಗಳು ಹಾಕ್ಬೋದು, ಇಬ್ರು ಹಾಕ್ಬೋದು. ನೋಟಿಫಿಕೇಶನ್ ಬಂದಾಗ ನಾ ಕ್ಲಿಯರ್ಲಿ ಹೇಳ್ತೇನೆ. ಮತ್ತೆ ಇಲ್ಲಿ ತಿಳ್ಕೊಡ್ರಿ, ಎಲ್ಲ ನಮ್ಮ ತಮ್ಮ ತಂಗಿಗಳಿಗೆ ಶೇರ್ ಮಾಡಕ್ಕೂ ಮರ್ಯಾಕ ಹೋಗ್ಬೇಡ್ರಿ, ವಾಟ್ಸಪ್ನಾಗ ಶೇರ್ ಮಾಡ್ರಿ, ಅವರು ಕ್ಲಿಯರ್ಲಿ ವಿಡಿಯೋ ನೋಡ್ಕೊಳ್ತಾರೆ. ಇದ್ರಾಗ SSR ಅಂತ ಬರುತ್ತೆ, ಸೆಕೆಂಡರಿ ಲೆವೆಲ್ ಅಂದ್ರೆ 12th ಆದ್ಮೇಲೆ ಇದ್ರಾಗ SSR ದಾಗ ನೀವು ಅಪ್ಲಿಕೇಶನ್ ಹಾಕಿರಂದ್ರೆ ಇದು ಎಲ್ಲಕ್ಕಿಂತ ಬೆಸ್ಟ್ ಜಾಬ್ ಅಂತಾರೆ. ನೀವು ಇದಾಗ MR ಕಿಂತ ಬೆಸ್ಟ್ SSR. ಇದಾದ್ಮೇಲೆ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಇರುತ್ತೆ. ಮೆಡಿಕಲ್ ಅಸಿಸ್ಟೆಂಟ್ ಆದಾಗ ಮ್ಯಾಕ್ಸಿಮಮ್ ಎಲ್ಲರೂ ಸೈನ್ಸ್ ತವ್ರನ್ನ ತಗೋತಾರೆ. ಮತ್ತೆ ಇವೆಲ್ಲ ಪರ್ಮನೆಂಟ್ ಬರ್ತೀರಿ. ಮೆಡಿಕಲ್ ಅಸಿಸ್ಟೆಂಟ್ ನೇವಿ ಹೋರಿ, ಆರ್ಮಿ ಹೋರಿ, ಏರ್ಫೋರ್ಸ್ ಹೋರಿ, ಮೂರುದ್ರಾಗ ಪರ್ಮನೆಂಟ್ ಬರ್ತಿ. 16ರಿಂದ 18 ವರ್ಷ ಸರ್ವಿಸ್ ಇರ್ತೈತಿ ಮಿನಿಮಮ್. ಅದ್ರ ಜೊತೆ ನೀವು 12th ಸೈನ್ಸ್ ಆಗಿರ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು. ಇದ್ರಾಗ ಜಸ್ಟ್ ಹೈಟ್ 157 ಸೆಂಟಿಮೀಟರ್ ಇದಾರ ನೇವಿದಾಗ. ಇನ್ನು ಏರ್ಫೋರ್ಸ್ ಹೋಗ್ಬೇಕಂತಂದ್ರ ಏರ್ಫೋರ್ಸ್ನಾಗು ಸೇಮ್ ಹಿಂದಿ ಇಂಗ್ಲಿಷ್ನಾಗ ಎಕ್ಸಾಮ್ ಇರ್ತೈತಿ, ಕನ್ನಡನ ಎಕ್ಸಾಮ್ ಇರಂಗಿಲ್ಲ, ನೇವಿದಾಗೂ ಇರಂಗಿಲ್ಲ, ಮತ್ತೆ ಏರ್ಫೋರ್ಸ್ದಾಗೂ ಇರಂಗಿಲ್ಲ. ಇದ್ರಾಗ ಭರ್ತಿ ಯಾವ ತರ ಕರಿತಾರಂತಂದ್ರ X and Y ಗ್ರೂಪ್ ಕರಿತಾರೆ. Y ಗ್ರೂಪ್ನಾಗ ನಾನ್ ಸೈನ್ಸ್ ಇದ್ದವ್ರು ಹಾಕ್ಬಹುದು, ಅದು X ಗ್ರೂಪ್ನಾಗ ಸೈನ್ಸ್ ಇದ್ದವ್ರು ಹಾಕ್ಬಹುದು. ಸೈನ್ಸ್ ಇದ್ದವ್ರ X ಗ್ರೂಪ್ ಅಪ್ಲಿಕೇಶನ್ ಹಾಕ್ಬಹುದು, Y ಗ್ರೂಪ್ ಅಪ್ಲಿಕೇಶನ್ ಹಾಕ್ಬಹುದು. ಆದ್ರ ನಾವೇನ್ ನಾನ್ ಸೈನ್ಸ್ ತವ್ರು ಇರ್ತಾರೋ ಅವ್ರು Y ಗ್ರೂಪ್ ಗಟ್ಟ ಅಪ್ಲಿಕೇಶನ್ ಹಾಕ್ಬಹುದು. ಇದನ್ನ ನೀವು ತಲೆಗೆ ಇಟ್ಕೊಡ್ರಿ. ನೆಕ್ಸ್ಟ್ ಇದಾದ್ಮೇಲೆ ಮೆಡಿಕಲ್ ಅಸಿಸ್ಟೆಂಟ್, ಏನ್ ಸೇಮ್ ಹೇಳನೆಲ್ಲ ಆರ್ಮಿ, ಏರ್ಫೋರ್ಸ್, ನೇವಿ 3 ಮೆಡಿಕಲ್ ಅಸಿಸ್ಟೆಂಟ್ಗೆ ಸೈನ್ಸ್ ಬೇಕಾಗ್ತತಿ. ಸೈನ್ಸ್ ತವ್ರ ಅಪ್ಲಿಕೇಶನ್ ಹಾಕ್ಬೇಕು. ಇವ ಪರ್ಮನೆಂಟ್ ಬರ್ತಿದವು, ಹಾಸ್ಪಿಟಲ್ದಾಗ ನಿಮ್ಗೆ ಜಾಬ್ ಕೊಡ್ತಾರೋ, ಆರಾಮ್ ಬರ್ತಿರ್ತತಿ. ನೀವು ಅದಕ್ಕೆ ಸ್ವಲ್ಪ 10th ಆದ್ಮೇಲೆ ಸೈನ್ಸ್ ತಗೊಳಕ ಪ್ರಯತ್ನ ಪಡ್ರಿ. ಸೈನ್ಸ್ ತ ಹೋಗಿ ನಾ ಏನ್ ಡಿಸ್ಟಿಂಕ್ಷನ್ ಬರ್ರಿ, ರ್ಯಾಂಕ್ ಬರ್ರಿ, MBBS ಮಾಡ್ರಿ ಅನ್ನಕತ್ತಿಲ್ಲ. ನಿಮ್ಗೆ ಎಟ್ ಕೆಪಾಸಿಟಿ ಇತ್ತಲ್ಲ 8% ತೊಗೊಂಬರ್ರಿ. ಮಿನಿಮಮ್ 55ರಿಂದ 50 ಬೇಡ್ತಾರೆ ಇವ್ರ. ಖರೆ ನೀವು ಪ್ರಯತ್ನ 55ರಿಂದ 50, 60, 70 ತನ ನೀವು ಪರ್ಸೆಂಟೇಜ್ ತರಕ ಪ್ರಯತ್ನ ಪಡಬೇಕಾಗ್ತದೆ. ನೆಕ್ಸ್ಟ್ ಇದ್ರಾಗ ಮ್ಯೂಸಿಷಿಯನ್ ಅಂತ ಕರೆದಾರೆ. ಈಗೇನ ಇಂಡಿಯನ್ ಏರ್ಫೋರ್ಸ್ ದಾಗ ಮ್ಯೂಸಿಷಿಯನ್ ಅಂತ ಹೊಸ ರಿಕ್ರೂಟ್ಮೆಂಟ್ ಬಂದೈತಿ. 2-3 ದಿವಸ ಮುಂಚೆನೆ ಅದರದ ನೋಟಿಫಿಕೇಶನ್ ಔಟ್ ಆಗೈತಿ. ಬಟ್ ಇದರ ಮ್ಯೂಸಿಷಿಯನ್ ದಾಗ 6.3 ನೋಟ್ನಾಗ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸರ್ಟಿಫಿಕೇಟ್ ಬೇಕು, ಇಲ್ಲಿ ಕಲ್ತಿರ್ಬೇಕು, ಈ ತರ ಸೆಪರೇಟ್ ಕೇಳಿದಾರೆ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನೀವು ಅಪ್ಲಿಕೇಶನ್ ಹಾಕಕ್ ಬಂದೈತಿ, ಅಪ್ಲಿಕೇಶನ್ ನೋಟಿಫಿಕೇಶನ್ ಬಂದೈತಿ, ಅಪ್ಲಿಕೇಶನ್ ಹಾಕಿರ ಜಾಬ್ ಸಿಗ್ತೈತಿ, ಹಿಂಗಿರಂಗಿಲ್ರಿ. ನೀವು ಅದರ ನೋಟಿಫಿಕೇಶನ್ ಕ್ಲಿಯರ್ಲಿ ಓದ್ಬೇಕು. ಅದ್ರ ಸರ್ಟಿಫಿಕೇಟ್ ಕೇಳ್ಯಾರೋ ಇಲ್ಲೋ, ಸರ್ಟಿಫಿಕೇಟ್ ಕೇಳಿರ್ನು ಯಾವ್ಯಾವ ಸರ್ಟಿಫಿಕೇಟ್ ಕೇಳ್ಯಾರೋ, ನಮ್ಮ ಕಡೆ ಅರ್ಹತೆ ಐತೆ ಇಲ್ಲೋ, ಅಥವಾ ಒಂದೊಂದ್ ಕಡೆ ಇನ್ಸ್ಟ್ರೂಮೆಂಟ್ ಅಥವಾ ನಿಮ್ಗೆ ಬಾರ್ಸಾಕ್ ಬಂದ್ರೆ ಸಾಕು ನಿಮ್ಮನ್ನ ಡೈರೆಕ್ಟ್ ಜಾಬ್ ಕೊಡ್ತಾರೋ. ಎಕ್ಸಾಮ್ ಇರ್ತೈತಿ, ಎಕ್ಸಾಮ್ ಆದ್ಮೇಲೆ ಟೆಸ್ಟ್ ತಗೋತಾರೋ, ನಿಮ್ಗೆ ಲೈಕ್ ಇನ್ಸ್ಟ್ರೂಮೆಂಟ್ ಎಲ್ಲ ಬಾರ್ಸಕ್ ಬರ್ತತಿಲ್ಲ ಅಂತ, ಅವಾಗ ನಿಮ್ಗೆ ಡೈರೆಕ್ಟ್ಲಿ ಜಾಬ್ ಸಿಗ್ತೈತಿ. ಅದಾದ್ಮೇಲೆ ಲಾಸ್ಟ್ಗೆ MTS. ಇವಾಗ ಹೊಸದೊಂದು MTS ಕರೆದಿದ್ದಾರೆ. ಈ MTS ಬಗ್ಗೆ ನಾ ಇನ್ನ ಕ್ಲಿಯರ್ಲಿ ನೋಡಿಲ್ಲ. ಆದ್ರೆ ನಿಮ್ಗೆ ಏನ್ ಹೋದ್ ತಿಂಗಳು ಬಂದಿತ್ತಲ್ಲ MTS 6 ಪೋಸ್ಟ್ ಇದ್ದು, ಬೆಂಗಳೂರಿನಾಗ ಬಂದಿತ್ತ 6 ಪೋಸ್ಟ್ MTS ಏರ್ಫೋರ್ಸ್ ಬಂದಿತ್ತ. ಆದ್ರೆ ಅಲ್ಲಿ ಏನಿತ್ತು, ನಿಮ್ಗೆ ಫಿಸಿಕಲ್ ಇರಂಗಿಲ್ಲ, ಮೆಡಿಕಲ್ ಇರಂಗಿಲ್ಲ, ಬರೀ ಎಕ್ಸಾಮ್ ಬೇಸಿಸ್ ಮೇಲೆ ತಗೋತೀವಿ. ಅವಾಗ ಏನ್ ಮಾಡ್ಬೇಕು, ನಮ್ಮ ಹುಡುಗರು ಯಾರು ಟ್ಯಾಲೆಂಟೆಡ್ ಅದಿರಿ, ಎಕ್ಸಾಮ್ನಾಗ ಫುಲ್ ಫೋಕಸ್ ಇದೀರಿ, ನಾವೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಾಕತ್ತೀನಿ, ಆದ್ರೆ ನಂಗೆ ಫಿಸಿಕಲ್ ಮೆಡಿಕಲ್ ಇಲ್ಲ ಅನ್ನೋರ ಅವ್ರನ್ನ ಪ್ರಯತ್ನ ಪಡ್ರಿ. ಆದ್ರೆ ನಮ್ಮ ಹುಡುಗರು ಯಾರು ಮಾಡ್ರೇಟ್ ಅದಾರೋ, ಮಿಡ್ಲ್ ನಾವು ಸ್ವಲ್ಪ ಓದ್ತೀವಿ ಅಣ್ಣ, ಸ್ವಲ್ಪ ಫಿಸಿಕಲ್ ಮಾಡ್ತೀವಿ, ಸ್ವಲ್ಪ ಮೆಡಿಕಲ್ ಐತಿ, ಅವ್ರೆಲ್ಲ ಏನ್ ಮಾಡ್ಬೇಕು, X and Y ಗ್ರೂಪ್, MR, SSR ಅಥವಾ ಅಗ್ನಿವೀರ್ದಾಗೆಲ್ಲ ಟ್ರೈ ಮಾಡ್ಬೇಕಾಗ್ತದೆ. ಇರೋದೇ 6 ಪೋಸ್ಟ್. ನೀವೆಲ್ಲರೂ ಅಲ್ಲಿ ಹೋಗಿ ಫಿಸಿಕಲ್
ದಸ್ಟ್ ಪುಸ್ಟ್ ಇದ್ದವ್ರ ಎಕ್ಸಾಮ್ನ ಸ್ವಲ್ಪ ವೀಕ್ ಇದ್ದವ್ರು ಹೋದ್ರಂದ್ರ ಮ್ಯಾಟ್ರ್ ಆಗಂಗಿಲ್ರಿ. ಅಲ್ಲಿ ಹೋದವ್ರು ಎಲ್ಲಾರು ಹೆಂಗಿರ್ಬೇಕಂತಂದ್ರೆ ಫುಲ್ ಎಕ್ಸಾಮ್ನ ಸ್ಟ್ರಾಂಗ್ ಇರ್ಬೇಕ. ಪೋಸ್ಟ್ ಅದಾವ ಮತ್ತೆ ಎಕ್ಸಾಮ್ದಾಗ ಸ್ಟ್ರಾಂಗ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು, ಯಾರ್ದು ಹೈ ಕಟ್ ಆಫ್ ಇರುತ್ತಲ್ಲ ಅವ್ರನ್ನ ತೊಗೊಳವ್ರಲ್ಲ ಅವ್ರ ನೀವು ಗಮನ ಹರಿಸಬೇಕಾಗ್ತದೆ ಇದೆಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಸ್ಪೋರ್ಟ್ಸ್ ಕೋಟಾ ಮತ್ತೆ TA ಇವೆರಡದ್ರ ಬಗ್ಗೆ ನಾವು ಫಸ್ಟ್ ಮಾತಾಡೋಕ್ಕಿಂತ ಮುಂಚೆ SSC-GD ಮಾತಾಡ್ಬಾರ ನಾವು. ಯಾಕಂತಂದ್ರೆ SSC-GD ಎಕ್ಸಾಮ್ ಕಣ್ಣನಾಗೈತಿ. SSC-GD ಕಣ್ಣನಾಗಿರೋದ್ರಿಂದ ಇದ್ರಾಗ ಆರಾಮಾಗಿ ನೀವು ಕ್ಲಿಯರ್ ಮಾಡಕ್ಕೆ ಆಪರ್ಚುನಿಟಿ ಇರ್ತೈತಿ. ಇದ್ರಾಗ 170 ಸೆಂಟಿಮೀಟರ್ ನಮ್ಮ ಗಂಡ್ ಮಕ್ಳು ಹುಡುಗರು ಇರ್ತೈತಿ, ಮತ್ತೆ ನಮ್ಮ ತಂಗಿಗಳಿಗೆ 157 ಸೆಂಟಿಮೀಟರ್. ST ಇದ್ದವ್ರಿಗೆ ರಿಲ್ಯಾಕ್ಸೇಷನ್ ಐತಿ, ಉಳ್ಕಿದ್ರಾಗ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಜನರಲ್ ಅವ್ರಿಗೆ 18ರಿಂದ 23 ತನ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಏಜ್ ಲಿಮಿಟ್ ಇರ್ತೈತಿ. ಅದ್ರ ಜೊತೆ OBC ದವ್ರಿಗೆ 26, SC ದವ್ರಿಗೆ 28 ಈ ತರ ಇರ್ತೈತಿ. ಯಾಕಂತಂದ್ರೆ ಅಗ್ನಿವೀರದ ಆಗ್ಲಿಲ್ಲ 21 ವಯಸ್ಸಿನಾಗ, ನೇವಿದ ಆಗ್ಲಿಲ್ಲ, ಏರ್ಫೋರ್ಸ್ನೇ ಆಗ್ಲಿಲ್ಲ, ಲಾಸ್ಟ್ಗೆ ಏನ್ ಉಳಿತೈತಿ SSC-GD 21 ಮೂರುದ್ರ ಆಗ್ಲಿಲ್ಲ ಅಂತಂದ್ರೆ 23 ಇದ್ರ ಜನರಲ್ ಅವ್ರಿಗೆ 26, OBC ದವ್ರಿಗೆ 28, SC ದವ್ರಿಗೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಪ್ರಯತ್ನ ಯಾವ ತರ ಪಡಬೇಕು. ಫಸ್ಟ್ AR ವಾಯ್ಸ್ ಕಟ್ ಆಫ್ ಕೊಂಡ್ರು ಅಗ್ನಿವೀರಕ್ಕೆ ಪ್ರಯತ್ನ ಪಡ್ರಿ. ಇದು ಸ್ಟೇಟ್ ಲೆವೆಲ್ ಕಟ್ ಆಫ್ ಐತ್ರಿ, ನೇವಿ ಏರ್ಫೋರ್ಸ್ ಸ್ಟೇಟ್ ಲೆವೆಲ್ ಕಟ್ ಆಫ್ ಐತ್ರಿ. ಇದ್ರ ಬಗ್ಗೆ ಫೋಕಸ್ ಮಾಡ್ಬೇಕಾಗ್ತದೆ. AR ಆಗಂತಲೇ ಸ್ಟೇಟ್ ಲೆವೆಲ್ ಅಂತಲೇ ಮತ್ತೆ ಇವು SSC-GDನು ಸ್ಟೇಟ್ ಲೆವೆಲ್ ಕಟ್ ಆಫ್ ಇರ್ತೈತಿ. ಕಣ್ಣನಾಗೋ ಎಕ್ಸಾಮ್ ಐತಿ. ನೀವ್ ಇದನ್ನ ಫೋಕಸ್ ಮಾಡ್ರೆ ಆರಾಮಾಗಿ ಕ್ಲಿಯರ್ ಆಗ್ತಾವ. ನೀವೇನ್ BR, AOC, ಕ್ಯಾಂಟೀನ್, ಆರ್ಮಿ ಪೋರ್ಟರ್ ಇದ್ರ ಬೆನ್ನ ಐತರ ತಿಳ್ಕೊಡ್ರಿ, ನೀವು ಪಕ್ಕ ಜಾಬ್ ಆಗಂಗಿಲ್ಲ. ಮತ್ತೆ ಆರ್ಮಿ ಅನ್ಕೋತ ಸಿಕ್ಕೊಂಡ್ ಕುಡಿರ್ಬೇಕಾಗ್ತೈತಿ. ಆರ್ಮಿ ಲವರ್ ಆಗಬಾರ್ದ, ಆರ್ಮಿ ಪಡ್ಕೊಳ್ಳುವಂಗ ಹುಚ್ಚ ಹುಡುಗ ಆಗ್ಬೇಕ. ಅದಕ್ಕೆ ನೀವು ಪಡ್ಕೊಳ್ಬೇಕ. ಬರೀ ಆರ್ಮಿ ಲವರ್ ಅದನ್ನ ಅನ್ನಕ್ ಹೋಗ್ಬೇಡ. ಆರ್ಮಿನ ಮದ್ವಿ ಆತನು ಆಕಿನ ಮದ್ವಿ ಆತನ ಹೆಂಗ್ ಹುಚ್ಚಿರತ್ಲೆ ಹಂಗ ಯೂನಿಫಾರ್ಮ್ ಪಡ್ಕೊಳ್ತಾನಂತ ನಿಮ್ ತಲೆ ಹುಚ್ಚಿರ್ಬೇಕ. ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟಾ. ಇನ್ನು ಸ್ಪೋರ್ಟ್ಸ್ ಕೋಟಾದಾಗ ಏನ್ ಮ್ಯಾಟರ್ ಆಗ್ತೈತೆ ಅಂದ್ರೆ, ಸ್ಪೋರ್ಟ್ಸ್ ಕೋಟಾ ಝೋನ್ ವೈಸ್ ಕರ್ಕೋತಾರ ಅಥವಾ ಸೆಂಟ್ರಲ್ ವೈಸ್ ಕರ್ಕೋತಾರ. ನಮ್ಮ ಹುಡುಗರಿಗೆ ಕಡೆ ಸ್ಪೋರ್ಟ್ಸ್ ಕೋಟಾದು ಸರ್ಟಿಫಿಕೇಟ್ಗಳು ಇರ್ತಾವ. ಭರ್ತಿ ಬಂದത്തിൽ ಗೊತ್ತಿರಂಗಿಲ್ಲ. ಅದಕ್ಕೆ ನಾವು ಟೆಲಿಗ್ರಾಮ, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಮಾಡಿದೀವಿ. ನೀವು ಜಾಯಿನ್ ಆತಂದ್ರೆ ನಿಮ್ಗೆ ಆರಾಮಾಗಿ ಹೆಲ್ಪ್ ಆಗ್ತದ. ಆಮೇಲೆ ಸ್ಪೋರ್ಟ್ಸ್ ಕೋಟಾ ಭರ್ತಿ ಬರ ಅಂತಲೇ ಅದ್ರಾಗ ನಿಮ್ದು ಯಾವ ಸ್ಪೋರ್ಟ್ಸ್ನಾಗ ಅದಿರ್ಲೆ ಆ ಸ್ಪೋರ್ಟ್ಸ್ ಅದ್ರ ವೇಕೆನ್ಸಿ ಐತಿಲ್ಲ. ಆ ಸ್ಪೋರ್ಟ್ಸ್ ವೇಕೆನ್ಸಿ ಇದ್ರ ಕಾಸ್ಟ್ ವೈಸ್ ಕರ್ಕೋತಾರ. ಆ ಕಾಸ್ಟ್ OBC 2A OBC SST ಹಿಂಗ್ ಕರ್ಕೋತಾರೆ. EWS ಅದ್ರಾಗ ವೇಕೆನ್ಸಿ ಅದಾವ ಇಲ್ಲಿ ಚೆಕ್ ಮಾಡ್ಬೇಕು. ಮತ್ತೆ ಎಕ್ಸಾಮ್ ಐತೋ ಡೈರೆಕ್ಟ್ ಐತೋ ಎಲ್ಲ ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ NCC ದವ್ರಿಗೆ ಡೈರೆಕ್ಟ್ ಭರ್ತಿ ಎಲ್ಲಿ ಇರಂಗಿಲ್ಲ. ಏರ್ಫೋರ್ಸ್ನಾಗ ಹೇಳಿದಾರ ನಿಮ್ಗೆ 1ನೇ ಎಕ್ಸಾಮ್ ಇರಂಗಿಲ್ಲ, 2ನೇ ಎಕ್ಸಾಮ್ ಇರ್ತೈತಿ. ಈ ತರ ಎಲ್ಲ ಪ್ರೊಸೆಸ್ ಅದಾವ. ಆದ್ರೆ NCC ಡೈರೆಕ್ಟ್ ಭರ್ತಿ ಸಿಗ್ಬೇಕಂತಂದ್ರ ನೀವು NCC ಮಾಡಿರಿ ಅಂತ ತಿಳ್ಕೊಡ್ರಿ, ನೀವು ಅಪ್ಲಿಕೇಶನ್ ಹಾಕ್ಬೇಕು ಆಫೀಸರ್ ಲೆವೆಲ್ಗೆ. ಡೈರೆಕ್ಟ್ SSB ಇಂಟರ್ವ್ಯೂ ಇರ್ತೈತೆ. SSB ಇಂಟರ್ವ್ಯೂ ಕ್ಲಿಯರ್ ಮಾಡಿರಿ ಅಂತ ತಿಳ್ಕೊಡ್ರಿ, ನಿಮ್ಗೆ ಆಫೀಸರ್ ಆಗಿ ನೀವು NCC ದಾಗ ಹೋಗ್ಬಹುದು. ಆದ್ರೆ ಆಫೀಸರ್ದ ಏನ್ ಪೋಸ್ಟ್ಗಳದಾವಲ್ಲ ನಿಮ್ಗೆ ಸೆಪರೇಟ್ ವಿಡಿಯೋ ಮಾಡಿ ಇಂಡಿಯನ್ ನೇವಿ, ಏರ್ಫೋರ್ಸ್, ಆರ್ಮಿ ಎಲ್ಲದರದ್ದು ಆಫೀಸರ್ ಲೆವೆಲ್ ಪೋಸ್ಟ್ ಬಗ್ಗೆ ಬೇರೆ ವಿಡಿಯೋದಾಗ ಕ್ಲಿಯರ್ಲಿ ಇನ್ಫಾರ್ಮೇಶನ್ ಕೊಡ್ತಾನು. ಈಗ ಸಿಪಾಯಿ ಆಗಿ ಯಾವ ತರ ಹೋಗ್ಬೋದು ಇಂಡಿಯನ್ ಆರ್ಮಿ, ಏರ್ಫೋರ್ಸ್, ನೇವಿ ಅಥವಾ CAPF ನಾಗ ಈ ವಿಡಿಯೋದಾಗ ತಿಳ್ಕೊಳಕತ್ತೀವಿ. ನೆಕ್ಸ್ಟ್ TA ಬರ್ತೈತ್ರಿ. TA ಅಂದ್ರೆ ಟೆರಿಟರಿಯಲ್ ಆರ್ಮಿ ಅಂತಂದ್ರೆ ಒಬ್ಬರಿಗೆ ಅನಿಸ್ತಿರ್ಬಹುದು, ಇದೇನ್ ಬೇರೆನೇ ಐತಿ, ಇದು BR, AOC ಗತೆ ಹಿಂಗ್ ಕ್ಯಾಂಟೀನ್ ಭರ್ತಿ ಅಲ್ಲ. ಇದ್ರಾಗ ಏನ್ ನಿಮಗೆ ಬೆನಿಫಿಟ್ ಐತಂದ್ರೆ, ಯಾರು ರನ್ನಿಂಗ್ನಾಗ ಸ್ಟ್ರಾಂಗ್ ಇದ್ದೀರಿ 40ರಿಂದ 42 ತನ ಇದ್ರಾಗ ಏಜ್ ಲಿಮಿಟ್ ಇರ್ತೈತಿ. ಯಾರು ರನ್ನಿಂಗ್ನಾಗ ಸ್ಟ್ರಾಂಗ್ ಇದಿರ್ಲ ಅವ್ರ TA ಬೆನ್ನತ್ರಿ. TA ಯಾಕಂತಂದ್ರ ಟಿಎದಾಗ ಪರ್ಮನೆಂಟ್ ಜಾಬ್ ರೀ. ಪರ್ಮನೆಂಟ್ ಅಂದ್ರೆ 16 ವರ್ಷ. ಒಂದೊಂದ್ ಕಡೆ ನೀವು ನೋಡ್ಬೋದು TA ಏನ್ರಿ ಕಾಂಟ್ರಾಕ್ಟ್ ಐತದ, TA 7 ವರ್ಷ ತನ ಇರ್ತೈತಿ, ಮುಂದ್ ಬಾಂಡ್ ಮಾಡಿ ಮತ್ತೆ 16 ವರ್ಷ ತನ ಇರ್ತೈತದ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. TA ಪೂರಾ ಪರ್ಮನೆಂಟ್ ಜಾಬ್ ಐತಿ. ಇದ್ರಾಗ ಹೈಟು ಬರೇ 160 ಸೆಂಟಿಮೀಟರ್ ಕೇಳ್ತಾರೆ ಇದ್ರಾಗ ಹೈಟ್. ಅದಕ್ಕೆ ಯಾರು ಹುಡುಗರಿಗೆ ಹೈಟ್ ಕಡಿಮೆ ಐತಿ, ನಾ ಬರೀ ಆರ್ಮಿಗೆ ಹೋಗ್ಬೇಕಂತ ಹುಚ್ಚೈತ್ಲ ಅವ್ರು TA ಬೆನ್ನತ್ರಿ. TA ಆರ್ಮಿದಾಗ ಹೈಟು ಕಡಿಮೆ ಐತಿ, ಎಕ್ಸಾಮ್ನು ಸ್ವಲ್ಪ ಕಮ್ಮಿ ಇದನ್ ಇರ್ತೈತಿ, ಏನಂತಾರ ವೀಕ್ ಇರ್ತೈತಿ ಜರ, ಅಷ್ಟೇನ ನಿಮ್ಗೆ ಹಾರ್ಡ್ ಕ್ವಶನ್ಸ್ ಬರಂಗಿಲ್ಲ, ಈಸಿ ಕ್ವಶನ್ಸ್ ಬರ್ತಾವ ಆರ್ಮಿ ಅಗ್ನಿವೀರ್ದು ಕಂಪೇರ್ ಮಾಡ್ರ. ಖರೆ ಇದ್ರಾಗ ರನ್ನಿಂಗ್ ಸ್ಟ್ರಾಂಗ್ ಇರ್ತೈತಿ. ರನ್ನಿಂಗ್ ಅಗ್ನಿವೀರದಾಗ 55 ನಿಮಿಷ 30 ಸೆಕೆಂಡ್ನಾಗ ನೀವು ಒಳಗೆ ಬಂದ್ರಂದ್ರ ನೀವು ಫಸ್ಟ್ ಗ್ರೂಪ್ನಾಗ ಕರ್ಕೋತಾರ. ಆದ್ರೆ ಇದ್ರಾಗ 5 ನಿಮಿಷ ಒಳಗೆ ಬರ್ಬೇಕಂತ ಯೋಚನೆ ಮಾಡ್ಕೊಂಡು ಯಾರು ರನ್ನಿಂಗ್ ಮಾಡ್ತಿರ್ಲ 4:15 ನಿಮಿಷನಾಗ ಬರ್ತಾನ ಅವ್ರೇ TA ಬರ್ತಿ ಹೋಗ್ಬೋದು. ಬಿಟ್ರೆ ಮತ್ತೆ TA ಸಿಗಂಗಿಲ್ರಿ. ಟಿಎದಾಗ 300 ಮಂದಿ ಓಡಿಸಿ 3 ಮಂದಿ ಹುಡ್ಕೋತಾರ. ಆಮೇಲೆ ಮತ್ತೆ ಎಕ್ಸಾಮ್, ಮೆಡಿಕಲ್ ಹಿಂಗೆಲ್ಲ ಕಟ್ ಆಫ್ ಆಗಿ ಕಮ್ಮಿ ಪೋಸ್ಟ್ಗಳು ಇರ್ತಾವ. ಅದಕ್ಕೆ TA ಹೋಗೋರ ಯೋಚನೆ ಮಾಡಿ ನೀವು ಏನ್ ರನ್ನಿಂಗ್ ಮಾಡಕತ್ತೀರಿ, ಎಕ್ಸಾಮ್ ಮಾಡಕತ್ತೀರಿ ಎಲ್ಲ ಫೋಕಸ್ ಇಟ್ಕೊಂಡು ಕರೆಕ್ಟ್ ಪ್ರಿಪರೇಷನ್ ಮಾಡಿರ್ತೀವಿ, ಆರಾಮಾಗಿ ಟಿಎದಾಗ ಹೋಗ್ಬೋದು. ಹೈಟ್ ಬರೇ 160 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಇದ್ರಾಗ ಟ್ರೇಡ್ಸ್ ಮ್ಯಾನ್ ಬರ್ತಾವ್ರಿ. ಟ್ರೇಡ್ಸ್ ಮ್ಯಾನ್ ಅಂತಂದ್ರ ಈಗ ಏನ್ CISF ಟ್ರೇಡ್ಸ್ ಮ್ಯಾನ್ ಕರೆದ್ರು, SSB, CRPF, ಅಸ್ಸಾಂ ರೈಫಲ್, ITBP, BSF, SSF ಇದ್ರಾಗ ಎಲ್ಲದಕ್ಕೂ ಟ್ರೇಡ್ಸ್ ಮ್ಯಾನ್ ಕರಿತಾರ. ಬಟ್ ಇದ್ರಾಗ ಏನ್ ನಮ್ಗ ಸ್ವಲ್ಪ ಮಿಸ್ ಹೊಡಿತೈತಂದ್ರ ಇವೆಲ್ಲ ಹಿಂದಿ ಇಂಗ್ಲಿಷ್ನಾಗ ಇರ್ತಾವ್ರಿ. ಇದ್ರಾಗ ಹಿಂದಿ ಇಂಗ್ಲಿಷ್ನಾಗ ಎಕ್ಸಾಮ್ಸ್ ಇರ್ತಾವು.
ಟ್ರೇಡ್ಸ್ ಮ್ಯಾನ್ದಾಗ. ಆದ್ರ ಬೆನಿಫಿಟ್ ಏನ, ಸ್ವಲ್ಪ ಹಿಂದಿ ಬರಲಿ ಅಥವಾ ಸ್ವಲ್ಪ ಇಂಗ್ಲಿಷ್ ಬರಲಿ, ನಾವು ಇದ್ರಾಗ ಅಪ್ಲಿಕೇಶನ್ ಹಾಕಿರ್ತೀವಿ ಕೊಡ್ರಿ, ಇದು ಸ್ಟೇಟ್ ವೈಸ್ ಕಟ್ ಆಫ್ ಅಥವಾ ಝೋನ್ ವೈಸ್ ಕಟ್ ಆಫ್ ಇರ್ತೈತಿ. ಈಗ ಏನ CISF ಕರ್ದಾರು ಫೈರ್ದಾಗ ಝೋನ್ ವೈಸ್ ಐತಿ, ಅದೇ CISF ಕರ್ದಾರು ಟ್ರೇಡ್ಸ್ ಮ್ಯಾನ್ಗ ಸ್ಟೇಟ್ ವೈಸ್ ಐತಿ. ಈ ತರ ಕಟ್ ಆಫ್ ಇರೋದ್ರಿಂದ ನಮ್ಗೆ ಹೆಲ್ಪ್ ಆಗ್ತೈತ್ರಿ ಪಾಸ್ ಆಗಕ್ಕೆ. ಇನ್ನು ಕರ್ನಾಟಕದವ್ರ ಹಿಂದಿ ಇಂಗ್ಲಿಷ್ನ ಕಾಂಪಿಟೇಷನ್ ಮಾಡಕತ್ತಾರತ್ತಂದ್ರ ಅದ್ರಾಗ ಕಟ್ ಆಫ್ ಕಮ್ಮಿ ಬರೋದಿರ್ಲಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಹಿಂದಿ ಇಂಗ್ಲಿಷ್ ಬರಂಗಿಲ್ಲ. ಅದಕ್ಕೆ ಹಿಂದಿ ಇಂಗ್ಲಿಷ್ ಬರೋದಕ್ಕಾಗಿ ಇದ್ರ ಕಟ್ ಆಫ್ ಎಟ್ ಹೋಗ್ತೈತೆ ಅಂದ್ರೆ 100ಕ್ಕ ಬರೀ 50 ಅಥವಾ 40-50 ಕಟ್ ಆಫ್ ಹೋಗ್ತೈತ್ರಿ ಇದ್ರಾಗ. ಅದಕ್ಕೆ ನೀವು ಇದನ್ನು ಫೋಕಸ್ ಮಾಡ್ಬೇಕಾಗ್ತೈತಿ. ಯಾರು ಸ್ವಲ್ಪ ಓದಾಕ ಸ್ಟ್ರಾಂಗ್ ಇಲ್ಲ ಆದ್ರೂ ಹಿಂದಿ ಇಂಗ್ಲಿಷ್ ಚಲೋ ಬರ್ತೈತಲ್ಲ ಅವ್ರ ಟ್ರೇಡ್ಸ್ ಮ್ಯಾನ್ದಾಗ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತಿ. CISF, SSB, CRPF, ಆಸಾಮ್ ರೈಫಲ್, ITBP, BSF, SSF ದಾಗ SSF ಕರಿತಾರ, ಅದ ಸೆಂಟ್ರಲ್ ಲೆವೆಲ್ ಕರಿತಾರ. SSF ಅಂತ ಬಿಡ್ರಿ. ಇವು ಆರೋದ್ರಾಗ ನೀವು ಪ್ರಯತ್ನ ಪಡ್ರಿ. ಹೈಟ್ ಯಾರ್ದು 170 ಸೆಂಟಿಮೀಟರ್ ಐತಿ, ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತೈತಿ. ಹೈಟ್ ಯಾರ್ದು ಕಮ್ಮಿ ಐತಿ, ಈಗ ಸಣ್ಣ ವಯಸ್ಸಿನ ನೀವು ಪ್ರಯತ್ನ ಪಡಾಕತ್ತೀರಿ ಅಂತಂದ್ರೆ ಅಗ್ನಿವೀರ್ ಪಡ್ರಿ. ಇನ್ನು ಹೈಟ್ ಚಲೋ ಐತಿ, ನಾ ಸ್ವಲ್ಪ ಓದಾಕೋ ಸ್ಟ್ರಾಂಗ್ ಅದೀನಿ, ನಂಗೆ ಪರ್ಮನೆಂಟ್ ಜಾಬ್ ಬೇಕಂತಂದ್ರೆ ನೀವು SSC GD ಪ್ರಿಪರೇಷನ್ ಮಾಡ್ರಿ. ನಾವು SSC GD ಪ್ರಿಪರೇಷನ್ ಮಾಡಿ CISF ನಾಗ ಅದೀವಿ. ಅದಕ್ಕೆ ನಿಮಗೆ ಕ್ಲಿಯರ್ಲಿ ಇನ್ಫಾರ್ಮೇಶನ್ ಕೊಡಾಕ್ತೀವಿ. ಇಷ್ಟೆಲ್ಲ ಎಕ್ಸಾಮ್ ನೀವು ತಿಳ್ಕೊಬೇಕಾಗ್ತೈತಿ. ಫಸ್ಟ್ ತಿಳ್ಕೊಂಡ ನಾವು ಮುಂದೆ ಓದ್ಬೇಕ್ರಿ. ಯಾಕಂತಂದ್ರೆ ಯಾವ ಎಕ್ಸಾಮ್ಗ ನಾವು ಕನ್ನಡ ಐತಿಲೋ, ಹಿಂದಿ ಐತೋ, ಅಥವಾ ಹಿಂದಿ ಇಂಗ್ಲಿಷ್ ಐತೋ, ಕನ್ನಡ ಐತೋ, ಸ್ಟೇಟ್ ಲೆವೆಲ್ ಕಟ್ ಆಫ್ ಐತೋ, ARO ವೈಸ್ ಕಟ್ ಆಫ್ ಐತೋ, ಅಥವಾ ಸೆಂಟ್ರಲ್ ವೈಸ್ ಕಟ್ ಆಫ್ ಐತೋ, ಇವೆಲ್ಲ ತಿಳ್ಕೊಬೇಕಾಗತ್ರಿ. ತಿಳ್ಕೊಂಡ ನೀವು ಓದ್ಬೇಕ್ರಿ. ಸ್ಟಾರ್ಟಿಂಗ್ ಇನ್ನ ಯಾರು ಸ್ಟಾರ್ಟ್ ಮಾಡಿಲ್ಲ ಓದಾಕ, ಅವ್ರಿಗೆಲ್ಲ ಕಳಿಸ್ರಿ. 14, 15, 16 ವಯಸ್ಸು ಹುಡುಗರದಾರಲ್ಲ ಅವ್ರ ಮನೆಯವ್ರಿಗೆ ಕಳಿಸ್ರಿ. ಅವ್ರ ಮನೆಯವ್ರು ನೋಡ್ಲಿ, ಅವ್ರ ತಮ್ಮ ತಂಗಿಗಳಿಗೆ ಅಥವಾ ಅವ್ರ ಮಕ್ಕಳಿಗೆ ತೋರಿಸಲಿ, ಗೊತ್ತಾಗಲಿ ಯಾವ್ಯಾವ ಎಕ್ಸಾಮ್ಸ್ ಇರ್ತಾವು, ನಾವು ಪ್ರಿಪ್ರೇಷನ್ ಯಾವ ತರ ಮಾಡ್ಬೇಕು. ಇನ್ನ ಅದಾವ್ರಿ NDA ಬರ್ತೈತಿ, CDS ಬರ್ತೈತಿ, FCAT ಬರ್ತಾವು. ಇವೆಲ್ಲ ಏನೈತಿ ಆಫೀಸರ್ ಲೆವೆಲ್ ಪೋಸ್ಟ್ಗಳದಾವು. ಅದಕ್ಕೆ ನಮ್ಮ ಸಪ್ರೇಟ್ ವಿಡಿಯೋ ಮಾಡಿ ನಮಗೆ ಹೇಳ್ತಾನೆ ಯಾವ ತರ ಆಫೀಸರ್ ಲೆವೆಲ್ಗೆ ಹೋಗ್ಬೇಕು. ಯಾಕಂತಂದ್ರೆ ಬರೀ ಅನ್ನ ಸಿಪಾಯಿ, ಕಾನ್ಸ್ಟೇಬಲ್ ಅಥವಾ ಸೋಲ್ಜರ್ ಆಗಿ ಕಳ್ಸಕತಿ ಅನ್ನ ಆಫೀಸರ್ ಯಾವ ತರ ಆಗೋದು ಅದನ್ನು ಸ್ವಲ್ಪ ಹೇಳತ್ತಂದ್ರೆ ಅದನ್ನು ಹೇಳ್ತೀವ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾವು ನಿಮ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ತೊಗೊಂಬರ್ತಾನು. ಇದನ್ನ ನಮ್ಮ ತಮ್ಮ ತಂಗಿ ಡಿಫೆನ್ಸ್ ಆಸ್ಪಿರೆಂಟ್ ಎಲ್ಲರಿಗೆ ಶೇರ್ ಮಾಡಕ್ ಹೋಗ್ಬೇಡ್ರಿ. ಅವ್ರ ಮನೆಯವ್ರಿಗೆ ಶೇರ್ ಮಾಡ್ರಿ, ಗೊತ್ತಾಗ್ಲಿ ಅವ್ರಿಗೆ ಯಾವ ತರ ನಮ್ಮ ಮಗ, ನಮ್ಮ ತಮ್ಮ, ನಮ್ಮ ತಂಗಿ ಡಿಫೆನ್ಸಿವ್ ಆಗ ಕಷ್ಟ ಪಡಾಕತ್ತಾರು, ಮತ್ತೆ ತ್ರಾಸ್ ತಗೊಂಡ ನಮ್ಮ ದೇಶಕ್ಕೆ ಕಾಯ್ಕೋತ ನಮ್ಮ ಮನೆ ಪರಿಸ್ಥಿತಿನೂ ಬದಲಾಯಿಸ್ಬೇಕಂತ ಆಸೆ ಇಟ್ಕೊಂಡಿದಾರಂತ. ಆಲ್ ದ ಬೆಸ್ಟ್ ಎಲ್ಲರಿಗೆ. ಮತ್ತೇನ್ರ ಡೌಟ್ ಇದ್ದು ಅಂತಂದ್ರೆ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಕಮೆಂಟ್ನ ಹೇಳ್ರಿ. ಜೈ ಹಿಂದ್.